ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಮಲಿ ಕರು ಹಾಕಿದೆ, ಅದು ತುಂಬಾ ಖುಷಿ ಆಗ್ತಾ ಇದೆ ಇವತ್ತು. ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ವಿ ಕಮಲಿ ಅವಾಗೇ ಡೆಲಿವರಿ ಆಗುತ್ತಂತ ಹೇಳಿ, ಬಟ್ ಏನೋ ಆಗಿರಲಿಲ್ಲ. ಇವತ್ತು ಫೀಮೇಲ್ ಆರ್ ಬಾಯ್ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಬಾಯ್ ಆಗಿರೋದು. ಕೋಣ ಅಂತಾರಲ್ಲ, ಕೋಣ ಆಗಿದೆ. ಹಾಸಲೆ ಕಮಲಿ ಬಂದಿದ್ದು, ಈ ಸಲ ಕಮಲಪ್ಪ ಬಂದಾನ. ನಮ್ಮ ತಮ್ಮ ಆಲ್ರೆಡಿ ಕಮಲಪ್ಪ ಅಂತ ಹೇಳಿ ನಾಮಕರಣ ಮಾಡಿದ್ದಾಯ್ತು. ಕರು ಅಂತೂ ತುಂಬಾ ಕ್ಯೂಟ್ ಆಗಿದೆ. ಕರು ಇದ್ಮೇಲೆ ಅದ್ರ ಗಿಣ್ಣ ತಿನ್ನೋ ಒಂದು ಮಜಾನೇ ಬೇರೆ. ನಮಗೆ ಗಿಣ್ಣ ತಿನ್ನೋದಕ್ಕೇ ಕಾಯ್ತಾ ಇರ್ತೀವಿ. ಈ ಕಮಲಿ ಡೆಲಿವರಿ ಆಗಿದ್ವು, ನಂಗಂತೂ ತುಂಬಾ ಖುಷಿ ಆಯಿತು. ನಮಗೂ ಎಲ್ರಿಗೂ ಖುಷಿಯಾಗಿದೆ. ಇವಾಗ ಅದರದ್ದೇ ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ಕಮಲಿ ಇದ್ಮೇಲೆ ಅದಕ್ಕೆ ಹೊಟ್ಟೆ ಖಾಲಿ ಆಗಿರುತ್ತಲ್ಲ, ಹಾಗಾಗಿ ಅದು ಹೊಟ್ಟೆಗೆ ಏನಾದರೂ ಕೊಡಬೇಕು. ಹಾಗಾಗಿ ಅದಕ್ಕೆ ಶೇಂಗಾ ಹಿಂಡಿ ಹಾಗೆ ಅದಕ್ಕೆ ದೊಡ್ಡ ತೊಪ್ಲ ಇದನ್ನೆಲ್ಲ ಹಾಕಿಬಿಟ್ಟು ಕೊಡ್ತಾಯಿದ್ವಿ. ಇದೆಲ್ಲ ಡೆಲಿವರಿ ಆದಮೇಲೆ ಅದಕ್ಕೆ ಕೊಡಬೇಕಂತೆ, ಅಂದ್ರೇ ಅದು ಮುಂದೆ ಚೆನ್ನಾಗಿ ಈ ಹಾಲೆಲ್ಲ ಹಿಂಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ನಮ್ಮಮ್ಮ ಕಲಿಸಿ ಇಡ್ತಾಯಿದ್ರು. ಈ ಡೆಲಿವರಿ ಆದಮೇಲೆ ಇದನ್ನೆಲ್ಲ ಇಡೋದು ತುಂಬಾ ಇಂಪಾರ್ಟೆಂಟ್ ಅಂತೆ. ಯಾಕೆಂದರೆ ಇಡಲಿಲ್ಲ ಅಂದ್ರೇ ಅದೇನೋ ಚೆನ್ನಾಗಿ ಹಾಲು ಹಿಂಡೋದಿಲ್ಲ, ಬೆಣ್ಣೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಡ್ತಾಯಿದ್ವಿ. ಕರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಕ್ಯೂಟ್ ಆಗಿದೆ ಕರು ಅಂತೂ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಈ ಕರು ಆದಮೇಲೆ ಅದನ್ನು ತಂದು ಒಳಗಡೆ ಕಟ್ಟಿದ್ವಲ್ಲ, ಈ ಮೊದಲಿನ ಕರು ಒಂದು ಸೌನ ಜಗ್ಗಾಡಾಗತ್ತಿತ್ತು. ಅದೆಲ್ಲ ಆದಮೇಲೆ ಹಾಲು ಹಿಂಡ್ಕೊಂಡು ತೊಗೊಂಡು ಬರ್ತಾಯಿದ್ರು ನಮ್ಮ ಮಮ್ಮಿ. ಅದನ್ನ ನಂತರ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಗಿಣ್ಣ ತಿನ್ನಬೇಕಲ್ಲ, ಅದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ದೆ ನಾನಂತೂ. ನಮ್ಮ ಮನ್ಯಾಗ ರಾತ್ರಿ ಇಲಿಗಳ ಕಾಟ ಅಂದ್ರೂ ನಮಗೆ ತಡೆಯೋಕೆ ಆಗ್ತಿಲ್ಲ, ಅಷ್ಟು ಇಲಿಗಳ ಕಾಟ ಆಗ್ಬಿಟ್ಟತಿ. ರಾತ್ರಿ ನಾವು ಮಲ್ಕೊಳ್ಳೋದೇ ತಡ. 10 ಗಂಟೆ ಆಯ್ತಿಲ್ಲ, ಕರೆಕ್ಟ್ ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾವು 10 ಗಂಟೆಗೆ. ಇವಾಗ ನಮ್ಮ ಊರ ಕಡೆ ಏನು ಹಾವಳಿ ಎದ್ದಿತ್ತಂದ್ರೆ, ನಮ್ದೆಲ್ಲ ರೈತರದ್ದು ತೊಗರಿ ರಾಶಿ ಆಗೈತಲ್ಲ, ತೊಗರಿ ರಾಶಿದು ಹಾವಳಿ ಎದ್ಬಿಟ್ಟೈತಿ. ನೋಡ್ರಿ ಎಂಥ ಜನ ಐತಿ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆದಿದ್ದ ಬೆಳಿನ ಈ ಥರ ಅವರು ಒಂದಿಂದಲ್ಲಿ ಬಂದ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಟ್ರೆ ರೈತರ ಜೀವನ ಹೇಗೆ? ಬಂದಾಗೆಲ್ಲ 1 ಚೀಲ ಒಯ್ತಾರ, 2 ಚೀಲ ಒಯ್ತಾರ. ಅವ್ರೇನ ಒಮ್ಮೊಮ್ಮೆ 16-20 ಕಟ್ಟಗಳ ಸಮೇತ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಏನು ಬೆಳೆದಿರೋಕೆ ರೈತರ್ಗೆ ಜೀವನ ಹೇಗೆ? ಅದರಲ್ಲಿ ಈ ವರ್ಷ ರೇಟ್ ಬೇರೆ ಕಡಿಮೆ ಆಗ್ಬಿಟ್ಟೈತೆ ತೊಗರಿದು. ರೇಟ್ ಇಲ್ದೇ ಎಲ್ಲರೂ ಎಷ್ಟೋ ಕಷ್ಟಪಡಾಕತ್ತಾರ. ಅದರಲ್ಲಿ ಈ ಸಲ ತೊಗರು ಬೇರೆ ಜಾಸ್ತಿ ಯಾರೂ ಹೊಂಡೇ ಇಲ್ಲ. ಒಂದೊಂದು ಎಕರೆಗೆ ಲಾಸ್ಟ್ ಟೈಮ್ ಆಗಿರೋಕ್ಕಿಂತ ತುಂಬಾ ಕಡಿಮೆ ಆಗ್ಯಾವು. ಅದರಲ್ಲಿ ಈ ಕಳ್ಳರ ಕಾಟ ಬೇರೆ. ಹೊಲದಲ್ಲಿ ಹಚ್ಕೊಂಡಿರೋ ತೊಗರಿನ ಮಾರ್ಬೇಕು ಅನ್ನೋಷ್ಟರಲ್ಲಿ ಈ ಥರ ಬಂದುಬಿಟ್ಟು 16 ಕಟ್ಟ 20 ಕಟ್ಟ ಕಳ್ತನ ಮಾಡ್ಕೊಂಡು ಹೊಂಟಾರೆ. ಏನು ಮಾಡೋದು? ಏನು ಮಾಡೋಕ್ಕಾಗ್ತಿಲ್ಲ. ಪೊಲೀಸರು ಏನೂ ಮಾಡ್ತಾ ಇಲ್ಲ. ಅದು ಮತ್ತು 50-60 ಜನರು ಗ್ಯಾಂಗ್ ಇಟ್ಕೊಂಡಾರಂತವ್ರು. ಇನ್ನು ಎಷ್ಟು ಜನ ಅಂತ ತೊಗರಿ ಹತ್ರ ಮಲ್ಕೊಂಡು ಅದನ್ನ ಕಾಯೋಕ್ಕಾಗುತ್ತೆ ಹೇಳ್ರಿ? ಅದಕ್ಕೆ ತೊಗರಿ ಹತ್ರ ಯಾರು ಇವಾಗ ಕಾಯೋಕ್ಕೆ ಹೋಗ್ತಾ ಇಲ್ಲ. ಅವ್ರು 50-60 ಜನ ಬಂದಾಗ ಒಬ್ರು ಇಬ್ರು ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಫೋನ್ ಬಂದೈತಿ ಯಾರ್ದು ನೋಡಿ, ಗಿಡ ಮಾಡ್ಕೊಂಡು ನಮ್ಮ ತಮ್ಮ ಉಳ್ಳಾಗಡ್ಡಿ ಹೊಳ್ಕೊಂಡ್ ತೋರ್ಸನಿಲ್ಲ. ಹೆಂಗೆ ಹೊಳ್ಕೊಂಬಂದಿ? ಇಲ್ಲಿ ತೋರ್ಸು. ನೋಡ್ರಿ, ನಾವು ಗಿಡ ತಿಂದೇವು. ನಮ್ಮ ಮಮ್ಮಿ ಊಟಕ್ಕೆ ರೊಟ್ಟಿ ಮಾಡತ್ತಾರ, ಸಂಜೆಗೆ ಊಟಕ್ಕೆ ಬೇಕಂತ ಹೇಳಿ. ಎಲ್ಲ ನಮ್ಮ ತಮ್ಮ ಇವತ್ತು ಯಾವಾಗಲೂ ಬರೀ ಟೀ ಒಂದೇ ಮಾಡ್ತಿದ್ದವ. ಇವತ್ತು ಹೋಗಿ ಈರುಳ್ಳಿ ಏರ್ಸ್ಕೊಂಬಂದಾನ. ಅವನಿಗೆ ಗಿಣ್ಣ ತಿನ್ನಕ್ಕೆ ಇಷ್ಟ ಇಲ್ಲ ಅಂತ, ಅವ್ನು ಗಿಣ್ಣನೇ ತಿನ್ನಲ್ಲಾಗ್ಯಾನ. ನನಗೆ ಲಾಭ ಆಯ್ತು, ನಾನೇ ಜಾಸ್ತಿ ಗಿಣ್ಣ ತಿಂತೀನಿ. ಗಿಣ್ಣ ತಿನ್ಬೇಕಂತ ಹೇಳಿ ಇಷ್ಟೊತ್ತು ಗಿಣ್ಣ ತಿಂದು ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟದ ನನಗೆ. ಇವಾಗ ಜಾಸ್ತಿ ತಿಂದುಬಿಟ್ಟಿದ್ದೀನೆಲ್ಲ ಗಿಣ್ಣ. ಅದಕ್ಕೆ
ಜಾಸ್ತಿ ತಿಂದರೆ ತಲೆನೋವು ಬರುತ್ತೆ ಇದು ಗಿಣ್ಣ. ಬಟ್ಲಿ ಗಿಣ್ಣ ಹಾಗೇನೆ ಗಿಣ್ಣ ತಿಂದ್ವಿ, ಖುಷಿ ಆಯಿತು. ಇವಾಗ ಮಮ್ಮಿ ರೊಟ್ಟಿ ಮಾಡಾಕತ್ತಾಳ ಸಂಜೆ ಊಟಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ. ಮತ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಹೊಸದೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.